In Davangere, the day doesn't really start with the sun. It starts with fire. People come from far and wide. Some for the taste, some for the memory. ಬೇರೆ ದೋಸೆ ತರ ಬ್ಯಾಟರ್ ಅಲ್ಲೇ ಅಲ್ಲ, ಚಟ್ನಿನೂ ಡಿಫ್ರೆಂಟ್ ಆಗಿರುತ್ತೆ, ಪಲ್ಯನೂ ಡಿಫ್ರೆಂಟ್ ಆಗಿರುತ್ತೆ. Davangere Benne Dosa is not just a dish. It's part of the routine. ದೋಸೆಯಲ್ಲಿ ನಾವು ಆಯಿಲ್ ಒಂದು ಡ್ರಾಪ್ ಕೂಡ ಆಯಿಲ್ ಯೂಸ್ ಮಾಡಲ್ಲ. ಏನೇ ಯೂಸ್ ಮಾಡಿದ್ರೆ ಬರೀ ಬೆಣ್ಣೆಯಿಂದಾನೇ ಮಾಡೋದು. ಮೈದಾ ಹಿಟ್ಟಿರಲ್ಲ, ದಾಡ ಇರಲ್ಲ, ಯಾವ ಥರನೂ ನಮ್ಮದು ಮಿಕ್ಸ್ ಇರಲ್ಲ. ಹಂಗೆ ನಮ್ಮ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಫೇಮಸ್ ಆಗುತ್ತೆ. ಈ ಕರುನಾಡಿನಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಅದರದೇ ಅಂತ ಒಂದು ವಿಶಿಷ್ಟತೆ ಇದೆ. ದಾವಣಗೆರೆ ಬೆಣ್ಣೆ ದೋಸೆ ಸವಿದವರು ಅದು ಬಹಳ ಇದು ರುಚಿನೂ ಅಷ್ಟೇ. The first bite is crispy, soft and dripping with butter. It's something people keep coming back for, day after day. In Davangere, the air itself seems to carry the scent of roasting batter and fresh cream. The city is famous for its penne dosa, not just because of the butter, but because of a specific sensory alchemy. Unlike the thin, oil-slicked paper, dosas found elsewhere. The Davanagere Benne dosa is thick, crusty, and golden brown on the outside, while remaining incredibly soft and airy on the inside. ನಮ್ದು ಬೇರೆ ದೋಸೆ ತರ ಬ್ಯಾಟರ್ ಅಲ್ಲೇ ಅಲ್ಲ, ಫುಲ್ ಡಿಫ್ರೆಂಟ್ ಬ್ಯಾಟರ್ ನಮ್ದು. ಆಮೇಲೆ ನಾವು ಚಟ್ನಿಗಾಗ್ಲಿ ಚಟ್ನಿನೂ ಡಿಫ್ರೆಂಟ್ ಆಗಿರುತ್ತೆ, ಪಲ್ಯನೂ ಡಿಫ್ರೆಂಟ್ ಆಗಿರುತ್ತೆ. ದೋಸೆಯಲ್ಲಿ ನಾವು ಆಯಿಲ್ ಒಂದು ಡ್ರಾಪ್ ಕೂಡ ಆಯಿಲ್ ಯೂಸ್ ಮಾಡಲ್ಲ. ಏನೇ ಯೂಸ್ ಮಾಡಿದ್ರೆ ಬರೀ ಬೆಣ್ಣೆಯಿಂದಾನೇ ಮಾಡೋದು. This unique texture, the result of a special fermented batter mixed with puffed rice, is what earned the city its reputation as the butter dosa capital of the world. It goes back to the 1920s. Her name is Chennamma. She was simply cooking to survive. She set up a small, modest place and began serving simple food to people around her. Workers, locals, anyone looking for a quick meal. At first, Chennamma actually made her dosas using ragi batter. But by the late 1930s, her children began to experiment. It changed the dosa completely. In Davangere, one place is closely tied to that story. Shri Guru Kottureshwara Benne Dosa. 1990 ಸ್ಟಾರ್ಟ್ ಮಾಡಿದ್ದು. 1985 ಇಂದಾನೆ ನಾವು ಅಪ್ಪಾಜಿ ಅವರೆಲ್ಲ ಬೆಣ್ಣೆ ದೋಸೆ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ನಾವು ಒಂದು ಹೋಟ್ಲು ಸ್ಟಾರ್ಟ್ ಮಾಡ್ಬಿಡ್ತೆ, 3 ಜನ ಬ್ರದರ್ಸ್ ಸೇರಿ ಒಂದು ಹೋಟ್ಲು ಸ್ಟಾರ್ಟ್ ಮಾಡಿದ್ರು. 35 ಇಯರ್ಸ್ ಹಿಂದ್ಗಡೆ ಮಾಡಿದ ಹೋಟ್ಲು ಇವತ್ತಿಷ್ಟು ಫೇಮಸ್ ಆಗಿ ಅವರು ಕಷ್ಟಪಟ್ಟು ಮಾಡಿದ್ರು. His name is Narendra. Before this, he was working in a corporate job in Dubai. ತಂದೆಯವರು ಯಾವಾಗ ನಾವು ಸಣ್ಣವರಿದ್ದಾಗೆ ನಮ್ಮ ಕಷ್ಟ ನಿಮಗೆ ಬರಬಾರ್ದು, ನೀವು ಹೋಟ್ಲು ಫೀಲ್ಡಿಗೆ ಬರಬಾರ್ದು, ನೀವು ಹೋಟ್ಲು ಕೆಲಸ ಮಾಡಬಾರ್ದು, ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಕೆಲಸ ಮಾಡಬೇಕು, ನೀವು ವಿದ್ಯಾವಂತರಾಗಬೇಕು, ನೀವು ಒಳ್ಳೆ ಜಾಬಲ್ಲಿ ಇರಬೇಕು ಅಂತ ಆಸೆ ಪಟ್ಟು ಬೆಳೆಸಿದ್ರು. ನಮಗೆ ಯಾವತ್ತು ಅವ್ರದ್ದು ಎಷ್ಟೇ ಕಷ್ಟ ಇದ್ರೆ ನಮಗೆ ಹೋಟ್ಲಿಗೆ ಕರೆದಿಲ್ಲ. While he was away, his father was managing the hotel back home. ಒಂದೊಂದು ದಿನ ಹೇಗಾಗುತ್ತೆ ಅಂದ್ರೆ ನಾನು, ನಮ್ಮ ತಂದೆ, ನಮ್ಮ ತಮ್ಮ, ಕೊನೆ ಪಕ್ಕ ನಮ್ಮ ಅಮ್ಮ ಎಲ್ಲರೂ ಕೂಡ ಹೋಟ್ಲಿಗೆ ಬಂದೆ ನಾವು ಹೋಟ್ಲು ನೋಡ್ಕೋಬೇಕಾದ ಪರಿಸ್ಥಿತಿ ಬಂದಿತ್ತು. Over time, Narendra began to feel disconnected from the work he was doing. He started asking himself why he should continue working for someone else when his own family business needed him. ಇಲ್ಲಿ ಬಂದು ಅವ್ರು ಮಾಡಿದ ಒಂದು ಹೋಟ್ಲನ್ನ ಇವತ್ತು 5 ರಿಂದ 6 ಹೋಟ್ಲು ನಾವು ಮಾಡಿ ನಾವು ನಮ್ಮ ತಮ್ಮವರು ಅದನ್ನ ಬೆಳೆಸ್ಕೊಂಡು ಹೋಗ್ತಿದೀವಿ. Things weren't so smooth back then. ಅವಾಗೆಲ್ಲ ಗ್ರೈಂಡರ್ ಇರಲಿಲ್ಲ, ಚಟ್ನಿ ಎಲ್ಲ ಕೈಯಲ್ಲೇ ರುಬ್ತಾ ಇದ್ರು. ಆಮೇಲೆ ನೀರು ಕೂಡ ಈಗ ಟ್ಯಾಪ್ ಆನ್ ಮಾಡಿದ್ರೆ ನೀರು ಬರುತ್ತೆ, ಆದ್ರೆ ಅವಾಗ ನೀರು ಬರ್ತಾ ಇರಲಿಲ್ಲ. ಇಲ್ಲಿಂದ 5 ಕಿಲೋಮೀಟರ್ ಸೈಕಲಲ್ಲಿ ಹೋಗಿ ಅಲ್ಲಿಂದ ನೀರು ತಗೊಂಬಂದೇ ಮಾಡಬೇಕಿತ್ತು. ಅವಾಗೆಲ್ಲ ಅಷ್ಟು ಕಷ್ಟಪಟ್ಟಿರೋದು ಇವತ್ತು ನಮಗೆ ಇಷ್ಟು ಚೆನ್ನಾಗಿ ಆಗ್ತಿದೆ ಅಂದ್ರೆ ನಮಗೆ ನಿಜ ಪ್ರೌಡ್ ಫೀಲ್ ಆಗುತ್ತೆ. Today, Narendra runs the family business with the same discipline, quality, and values it was founded on. While Narendra's hotel runs through the day, another kitchen comes alive in the evening, just a few kilometers away. ನಮ್ಮ ಗುರು ಕೊಟ್ಟೇಶ್ವರ ಅಂದ್ರೆ 25 ಕೆಜಿ ಖಾಲಿ ಮಾಡ್ತಾರೆ ಬೆಳಗ್ಗೆಯಿಂದ ಹಿಡ್ಕೊಂಡು ಸಾಯಂಕಾಲ ತನಕ. ನಾನು ಸಾಯಂಕಾಲ 5 ಗಂಟೆ 4 ತಾಸು 15 ಕೆಜಿ ಲೆಕ್ಕ ಖಾಲಿ ಮಾಡ್ತೀನಿ ಸರ್ ದೋಸೆ ಹಿಟ್ಟನ್ನು. ನನ್ನ ಹೆಸರು ಶಿವಕುಮಾರ್ ಅಂತೇಳಿ, ಹೆಚ್ಚಿಗೆ ಒಂದು 15 ವರ್ಷದಿಂದ ನಾನು ದೋಸೆ ಹಾಕ್ತಾ ಇದ್ದೀನಿ. In barely 6 hours, on a single pushcart, his name is Shivakumar. He works through more than 15 kilos of batter, proving that scale isn't always about space. Sometimes it's about timing. 2 ಬೆಣ್ಣೆಗೆ 100 ರೂಪಾಯಿ ಮಾಡ್ತೀವಿ, 3 ಖಾಲಿಗೆ ನಾವು 40 ರೂಪಾಯಿ ಮಾಡ್ತೀವಿ, ಒಂದು ಓಪನ್ 50 ಮಾಡ್ತೀವಿ, ಒಂದು ಮಸಾಲೆ 60 ಮಾಡ್ತೀವಿ. In Davangere's Benne Dosa story, his role holds its own importance. Shivakumar has been making dosas for many years. 12 years ago, he set up this pushcart. It opens in the evening
and runs only for a few hours. In that short time, hundreds of dosas are made, one after the other, without pause. ಇಲ್ಲಿಂದ ಬರೋ ಜನ ಬೆಂಗಳೂರಿಂದ ಇರ್ಬೋದು, ನಮ್ಮ ಗುಜರಾತ್, ಮಹಾರಾಷ್ಟ್ರ, ಬೆಳಗಾವಿ ಎಲ್ಲ ಥರನೂ ಬಂದು ಬಡ ದೋಸೆ, ಬೆಣ್ಣೆ ದೋಸೆ ಸೇವೆ ಮಾಡ್ತಾರೆ. The food is kept affordable. People come not just from nearby areas but from different districts and even other states to eat here. By evening, the crowd begins to grow. Not everyone has the same patience. And that's where Shivakumar's way of working becomes clear. ಜನ ಭಾಳ ಬಂತಂತ ಹೇಳ್ತಾರೆ. ಹೆಂಗ ಜನ ಕೆಲವು ಜನ ನಿಂದಿರ್ತಾರೆ, ಕೆಲವು ಜನ ನಿಂದ್ರಲ್ಲ ಅಂತ ಹೇಳ್ತೀರಿ. ನಾವು ಮಾತಲ್ಲಿ ಹೇಳ್ತೀವಿ, ಇಲ್ಲ ಸರ್ ಜಸ್ಟ್ ಒಂದು 5 ನಿಮಿಷ ಆಗುತ್ತೆ ಸರ್, ಇಲ್ಲ ಒಂದು 10 ನಿಮಿಷ ಆಗುತ್ತೆ ಸರ್, ವೇಟ್ ಮಾಡಿ ಸರ್, ಕೊಡ್ತೀನಿ ಸರ್, ಬಿಸಿ ದೋಸೆ ಕೊಡ್ತೀನಿ ಸರ್, 2 ನಿಮಿಷಕ್ಕೆ ಆದಷ್ಟು ನಿಮಗೆ ಒಳ್ಳೆಯ ಸರ್, ಏನಾಗಲ್ಲ ಸರ್ ಅಂತ ಹೇಳ್ತೀವಿ ನಾವು. ಆ ಥರ ಆದಮೇಲೆ ಕಸ್ಟಮರ್ ಒಂದು 10 ನಿಮಿಷ 20 ನಿಮಿಷ ನಿಂದಿರ್ತಾರೆ ಸರ್. ನಾನು ಯಾವಾಗ ಬಿಸ್ನೆಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ವು ಅವಾಗ ಒಂದೇ ಹೋಟ್ಲಿತ್ತು. ಅವಾಗ ತುಂಬ ಕ್ರೌಡ್, ಅಂದರೆ ನಮಗೆ ದೋಸೆ ಹಾಕೋಕ್ಕೂ ಬಿಡ್ತಾ ಇರಲಿಲ್ಲ ಜನ, ಅಷ್ಟು ಅರ್ಜೆಂಟ್ ಮಾಡ್ತಾ ಇದ್ರು. ನಮ್ಮ ಕ್ವಾಲಿಟಿ ಕೆಡ್ತಾ ಇದೆ ಅಂತ ನಮಗೆ ಫೀಲ್ ಆಗ್ತಾ ಇತ್ತು. ಕಸ್ಟಮರ್ಸ್ಗಳು ಹೊರಗಡೆಯಿಂದ ಬಂದಿರ್ತಾರೆ, ಟ್ರಾವೆಲ್ ಮಾಡ್ತಾ ಇರ್ತಾರೆ, ಏನೇ ಅರ್ಜೆಂಟ್ ಇರ್ತದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಪಕ್ಕದಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡು ಇನ್ನೊಂದು ಹಂಚು ಕೂಡ ಹಾಕಿ ಜನಗಳಿಗೆ ಯಾವುದೇ ರೀತಿ ಆದರೂ ಕ್ವಾಲಿಟಿಯಲ್ಲೂ ಕಮ್ಮಿ ಮಾಡಲಿಲ್ಲಂಗೆ ನಮ್ಮ ದಾವಣಗೆರೆ ಜನ ಮತ್ತು ಇಲ್ಲಿ ರಶ್, ಹೊರಗಡೆ ಜನ ಎಲ್ಲರೂ ಬಂದು ಇಲ್ಲಿ ರಶ್ ಆಗುತ್ತೆ ಅಂತ ಒಂದು ರೀಸನ್ನಿಗೆ ನಮ್ಮದೇ ಆದಂಥ ಬ್ರಾಂಚ್ಗಳನ್ನ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಒಂದು, ಇನ್ನು 2.5 ಕಿಲೋಮೀಟರ್ಸ್ ಅಲ್ಲಿ ಇನ್ನೊಂದು ಬ್ರಾಂಚ್ ಕೂಡ ಮಾಡಿದ್ದೀವಿ. The menu here is very small. Just 2 dosas, the Benne Dosa and the plain dosa. ಇನ್ನೊಂದು ಕಡೆ ಬೆಂಗಳೂರಲ್ಲಾಗಲಿ ಎಲ್ಲ ಒಳ್ಳೆ ಯಾವ ಹೋಟ್ಲಲ್ಲೂ ಒಂದೇ ವೆರೈಟಿ ದೋಸೆ ಒಂದೇ ದೋಸೆಯಲ್ಲೇ 100 ಥರ ವೆರೈಟಿ ಮಾಡ್ತಾರೆ. ಈಗ 99 ವೆರೈಟಿ ದೋಸೆ ಇದೆ. ಬಟ್ ನಮ್ದು ಒಂದೇ ಒಂದು ಮುಂಚೆಯಿಂದ ಮಾಡ್ಕೊಂಬಂದ್ರೆ ನಮಗೆ ಮಾಡಕ್ಕೆ ಬರೋದೊಂದು ಬೆಣ್ಣೆ ದೋಸೆ, ಅದ್ರ ಜೊತೆ ಬೆಣ್ಣೆ ಬೇಡ, ಅದ್ರ ಜೊತೆ ಬೇಕಂದ್ರೆ ಖಾಲಿ ದೋಸೆ, ಬೆಣ್ಣೆ ದೋಸೆ, ಖಾಲಿ ದೋಸೆ. The plain dosa exists for a reason. There are hospitals nearby and many people prefer something without butter or oil. So the choice is simple. The Benne Dosa is what Davangere is known for, made using high quality butter sourced from nearby villages. ಬೆಂಗಳೂರು ಏನು, ಬೆಳಗಾವಿ ಅಂತೆ, ಹುಬ್ಬಳ್ಳಿ ಅಂತೆ, ರಾಣೆಬೆನ್ನೂರಲ್ಲಿ, ಹರಿಹರ ಆಗಲಿ, ಇಲ್ಲಿ ಯಾವ ಬೆಣ್ಣೆ ಹಾಕ ಸರ್, ಈಗ ನಂದಿನಿ ಬೆಣ್ಣೆ ಅಂತ ಬರುತ್ತೆ ಗೊತ್ತಾ ಸರ್, ಅದನ್ನ ಹಾಕ್ತಾರೆ ಸರ್. ಅವ್ರಿಗೆ ಏನು ಜನಗಳಿಗೆ ಅದು ಟೇಸ್ಟ್ ಬರೋ ಸರ್. ದಾವಣಗೆರೆ ಸುತ್ತಮುತ್ತ ಇರೋ ಸಿಟಿ ಇಲ್ಲಿ ಒಂದು ಬಿಟ್ಟರೆ ಸುತ್ತಮುತ್ತ ಇರೋ ಎಲ್ಲವೂ ವಿಲೇಜ್ಗಳೇ ಇರೋದು. ಇಲ್ಲಿ ಆಲ್ಮೋಸ್ಟ್ ಆಲ್ ಈ ಕಡೆ ಹುಬ್ಬಳ್ಳಿ, ಧಾರವಾಡ ಅಲ್ಲಿಂದ ಕೂಡ ಬೆಣ್ಣೆ ಬರುತ್ತೆ. ಆಮೇಲೆ ನಮ್ಮ ಕಡೆ ಹರಪನಹಳ್ಳಿ ತಾಲೂಕಿಂದನೂ ಬೆಣ್ಣೆ ಬರುತ್ತೆ. ಈ ಕಡೆ ಶಿವಮೊಗ್ಗ, ಚನ್ನಗಿರಿ ಆ ಕಡೆನೂ ಹಳ್ಳಿ ಬರುತ್ತೆ. ದಾವಣಗೆರೆ ಸುತ್ತಮುತ್ತ ಇರೋದೆಲ್ಲ ಹಳ್ಳಿ ಆಗಿರೋದ್ರಿಂದ ನಮಗೆ ಬೆಣ್ಣೆ ಕ್ವಾಂಟಿಟಿ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಪ್ಯೂರಿಟಿ ಕೂಡ ಚೆನ್ನಾಗಿರುತ್ತೆ. ಹಂಗಾಗಿ ಇಲ್ಲಿ ಆ ಫ್ಲೇವರಿಗೋಸ್ಕರ ಜನ ಇಷ್ಟಪಟ್ಟು ಬೆಣ್ಣೆ ದೋಸೆ ಫೇಮಸ್ ಆಗಿರೋದ್ರಿಂದ ಎಲ್ಲರೂ ಬಂದು ಇಲ್ಲೇ ತಿನ್ನಕ್ಕೆ ಇಷ್ಟಪಡ್ತಾರೆ. From the beginning, these dosas were cooked on firewood. Back then, that's how food was made at home too. Today, most kitchens have moved to gas. But here, the firewood remains. ಬೆಣ್ಣೆ ದೋಸೆ ಸ್ಟಾರ್ಟ್ ಆಗಿದ್ದೆ ಫೈರ್ವುಡ್ ಅಲ್ಲಿ. ಅವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಮನೆಯಲ್ಲೂ ಕೂಡ ನಾವು ಫೈರ್ವುಡ್ ಅಲ್ಲೇ ಕುಕಿಂಗ್ ಮಾಡ್ತಾ ಇದ್ವಿ. ಇವಾಗೆಲ್ಲ ಗ್ಯಾಸಿಗೆಲ್ಲ ಕನ್ವರ್ಟ್ ಆಗಿದ್ದೀವಿ. Not because gas can't do the job, but because the taste from firewood is different. ಈಗ ಫೈರ್ವುಡ್ ಅಲ್ಲಿ ನಮ್ಗೆ ಬರೋ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಗ್ಯಾಸಲ್ಲಿ ನಾವು ಏನು ಮಾಡ್ತೀವಲ್ಲ ಅದು ಕೂಡ ಸೇಮ್ ಟೇಸ್ಟ್ ಬರುತ್ತೆ. ಬಟ್ ನಾವು ಅದು ಅಥೆಂಟಿಸಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಸ್ಟಾರ್ಟಿಂಗ್ ನಾವೇನು ಸ್ಟಾರ್ಟ್ ಮಾಡಿದ್ವೋ ಅದನ್ನೇ ಪ್ರೊಸೆಸ್ನ ಅದನ್ನೇ ಕಂಟಿನ್ಯೂ ಮಾಡ್ಕೊಂತ ಬಂದಿದ್ವಿ. As the city begins to slow down, Shivakumar's day is just getting started. ನಮ್ಮ ಗಾಡಿ ಹೋಟೆಲ್ ಏನಂದ್ರೆ ಫೇಮಸ್ ಆಗಿ ಏನು ಅಂತಂದ್ರೂ ನಮ್ಮದು ಪಬ್ಲಿಕ್ ಇರುತ್ತೆ. ಯಾವ್ದಾನ ವಸ್ತು ಮುಟ್ಟಿರೋ ನಮ್ಮಲ್ಲಿ ಎಲ್ಲ ಥರ ಕಾಣುತ್ತೆ. ಹಂಗೆ ಜನ ನಮ್ಮಲ್ಲಿ ಅತಿ ಹೆಚ್ಚು ಇಷ್ಟಪಡ್ತಾರೆ. Weekday or weekend, the crowd is always there. In just a few hours, he serves nearly 1,500 to 2,000 dosas, one after another. The butter here isn't just any butter. In Davangere, its secret is the purity, hand-churned, fresh and sourced directly from the surrounding villages. From there, the preparation begins. The work actually begins the night before. Rice, urad dal and fenugreek seeds are soaked and left to rest. By morning, everything is ready to be ground. Nothing here is outsourced. The grinding happens inside the kitchen itself. This is how Benne Dosa is prepared, and that's exactly why people like it so much. ನಾನು 35 years ಇಂದ ಇಲ್ಲೇ ಇರೋದು. ಬಟ್ ರೆಗ್ಯುಲರ್ ಕಸ್ಟಮರು. ಬಟ್ ಚೆನ್ನಾಗಿರ್ತದೆ ದೋಸೆ ಮಾತ್ರ ಭಾಳ ಸೂಪರು, ಫೈನ್. ಈ ಗುರು ಕೊಟ್ಟರೇಶ್ವರ ಈ ಹೋಟ್ಲಲ್ಲಿ ಮಾತ್ರ ಬೆಣ್ಣೆ ದೋಸೆ ಭಾಳ ಹೆಲ್ದಿ ಆಗಿದೆ, ಶುಚಿಯಾಗಿದೆ, ರುಚಿಯಾಗಿದೆ. In Davangere, there are 2 kinds of journeys. One is still chasing a dream from behind a food cart. The other has returned to protect a legacy already built. Their paths are different, their ambitions shaped by different lives. But both serve Davangere's Benne Dosa with the same pride and purpose. It means the world to us that you're here. At Stories That Matter, we travel across India to bring you voices that often go unheard and lives that deserve the spotlight. All we ask is this:
Stick around as we explore our dreams and keep believing in stories that matter. Thank you for watching. We'll see you in the next episode.